ತಕ್ಷಣ ನಾವು ಮಂತ್ರಿ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ಟಿರೋ ಕಾರಣ ಅವ್ನು ಕಲೆಕ್ಷನ್ ಮಾಡಕ್ ಕುಂತಾನ. ಪರಿಸ್ಥಿತಿ ಈ ರೀತಿ ಇದ್ದಂತ ಟೈಮಲ್ಲಿ ಇವತ್ತು 45,000 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರದ ಹಣವನ್ನು ಏನು ಇವತ್ತು 70 ಆಕ್ಟ್ 70 ಕಾಲಂದಲ್ಲಿ ಅದೇ ರೀತಿಯಲ್ಲಿ ಸಿ ಆಕ್ಟ್ ಸಿ ಯಲ್ಲಿ ಕೂಡ ಎಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಂತ ಅವಕಾಶ ಇಲ್ಲ ಕಾನೂನಲ್ಲಿ. ಎಸ್ಟಿಪಿ ಮತ್ತು ಎಸ್ಟಿಪಿ ಟಿಎಸ್ಪಿ ಅಮೌಂಟ್ ಅದು ಆ ಎಸ್ಟಿಪಿ ಟಿಎಸ್ಪಿ ಅಮೌಂಟ್ ಅಲ್ಲಿ ಅದು 70 ಕಾಲಮ್ ಅಂತೇಳಿ ಒಂದು ಕಾನೂನು ಬರ್ತದೆ, ಆಕ್ಟ್ ಬರ್ತದೆ. ಆಕ್ಟ್ ಅಲ್ಲಿ ಕೂಡ ಎಲ್ಲಿ ಅವಕಾಶ ಇಲ್ಲ. ಆ ಆಕ್ಟ್ ಅಲ್ಲಿ ಅವಕಾಶ ಇಲ್ಲಿದ್ರು ಕೂಡ ಸುಮಾರಾಗಿ 45,000 ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರಿ ಅಂತ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ, ಪ್ರೋತ್ಸಾಹನ ಇಲ್ಲ, ಭೂವಳಿತಂದ ಯೋಜನೆ ಇಲ್ಲ, ಇವತ್ತು ಗಂಗಾ ಕಲ್ಯಾಣ ಬೋರ್ವೆಲ್ಗಳಿಲ್ಲ, ಇವತ್ತು ಮಹೇಶ್ ತೆಂಗಿನಕಾಯಿ ಪರಿಸ್ಥಿತಿಗಳು. ನಾವಿದ್ದಂತ ಟೈಮಲ್ಲಿ ಒಬ್ಬ ವಿಧಾನಸಭಾ ಕ್ಷೇತ್ರ 30 ಬೋರ್ಗಳು ಕೊಡ್ತಿದ್ವಿ. ಇವತ್ತು 2 ಬೋರ್ಗಳು. ನಮ್ಮ ನಾಚಿಕೆಡಿನ ಸಂಗತಿ. ಮಕ್ಕಳೆಲ್ಲರೂ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರಿಗಿನ ಪ್ರೋತ್ಸಾಹನ ಸಿಗ್ತಾ ಇಲ್ಲ. ಇವತ್ತು ನಾಚಿಕೆಡಿನ ಸಂಗತಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಇವರು ಯೋಗ್ಯತೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಹೇಳ್ತಾ ಇದ್ರ. ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ, ಪಠ್ಯ ಪುಸ್ತಕ ಕೊಡ್ತಾ ಇಲ್ಲ, ಬೂಟು ಸಾಕ್ಸ್ ಕೊಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಅವ್ರ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ, ನಾವು ಕೇಳಬೇಕು ಅಂತವ್ರು ಹೇಳ್ಕೊಂಡು. ಇವತ್ತು ನಾವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವ್ರಿಗೆ ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ ನೋಡಿ. ಆ 2,000 ರೂಪಾಯಿ ಕೊಡ್ತೀವಿ ಅಂದೇಳಿ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದೇಳಿ 2,000 ರೂಪಾಯಿ ಕೊಡೋದು ಕಲಿಸಿದ್ರು. ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮಯಗಳು ಕೊಡ್ತಾ ಇಲ್ಲ. ಮತ್ತೆ ಏನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಘೋಷಣೆ ಆಗ್ತದೆ ಅಂದ್ರೆಗಿನ ಅದನ್ನ ಹಾಕಬೇಕಂದ್ರೆ ಕಾಯ್ತಾ ಇದಾರೆ ಅವರು. ಅಂದ್ರೆ ಪರಿಸ್ಥಿತಿ ನೋಡ್ರಿ, ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಲ್ಲಿಯೋದು. ಏನಂತ ಹೇಳಿದ್ರೆ ನೀವು ಜಮಾ ಮಾಡಿಕೊಂತ ಹೋಗ್ರಿ, ನಾವು ಎಲೆಕ್ಷನ್ ಟೈಮಲ್ಲಿ ಬಂದಂತ ಕಾಂಗ್ರೆಸ್ ವೋಟ್ ಹಾಕಂತ ಹೇಳ್ತೀವಿ, ಯಾಕಂದ್ರೆ 2,000 ರೂಪಾಯಿ ಕೊಟ್ಟಿವಲ್ಲ ಅಂತ ಹೇಳಿ ಹೇಳ್ತಾರ. ಆ ಹೇಳೋದ್ರ ಜೊತೆಲಿ ಆತ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಹಣ ನಾವು ಪ್ರತಿ ತಿಂಗಳು ಕೊಡುವಂತ ಅಮೌಂಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ. ಹೆಂಗೆ ಕಲೆಕ್ಷನ್ ಆಗುತ್ತೇನೋ, ಹೆಂಗ ಟ್ಯಾಕ್ಸ್ ಬರುತ್ತೇನೋ ಹಂಗಂಗ ರೊಕ್ಕ ಕಟ್ತೀವಿ ಅಂತಾನ. ಅದು ಆ ಮಾತು ಬೋಳಬೇಕಾಯ್ತಲ್ಲ ಅದು. ಹೇಳಕ್ಕೆ ಅವ್ನು ರೆಡಿ ಇಲ್ಲ. ಇವಾಗ ಹೇಳ್ತಾನ ಪ್ರತಿ ತಿಂಗಳು ಬಂದಿದ್ದಂತ ಅಮೌಂಟ್ ನೀವು ಹೆಂಗ್ ಕಟ್ತೀರೋ ಹಂಗಂಗ್ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಿಕೆ ಅದನ್ನ ಕೊಡ್ತಾರ. ಅದೇ ರೀತಿಯಲ್ಲಿ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಒಂದು ಅವ್ರು ಮಾತಾಡುವಂತ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಏನು ನರೇಂದ್ರ ಮೋದಿಜಿಯವರು ಅವ್ರು ಏನೋ ನಿನ್ನೆ ಮಾತಾಡುವಂತ ಟೈಮಲ್ಲಿ ಯಾರು ಮಾತಾಡಿದ್ರು ಗೊತ್ತಿಲ್ಲ ಆಗ್ಲಿ, ಪ್ರತಿಯೊಬ್ಬರು ಕೂಡ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದ್ರು ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಎಲ್ಲನ ದಾಖಲಾತಿಗಳಲ್ಲಿ ಅವರು 2000 ಮೊದಲನೇ ಪ್ರಧಾನಮಂತ್ರಿಗಳು 14ರಲ್ಲಿ ಆದಂತ ಟೈಮಲ್ಲಿ ಅವ್ರು ಹೇಳಿದಂತ ಮಾತೇನು, ಏನು ಬ್ಲಾಕ್ ಮನಿ ಏನು ಸ್ವಿಟ್ಜರ್ಲ್ಯಾಂಡ್ ದಲ್ಲಿ ಬೇರೆ ಬೇರೆ ಅಮೌಂಟ್ ಇದನ್ನು ಆ ಅಮೌಂಟ್ ಎಲ್ಲ ಕೂಡ ಬ್ಲಾಕ್ ಮನಿಗಳಲ್ಲಿ ಅಮೌಂಟ್ ಇದ್ದಂತ ಟೈಮಲ್ಲಿ ಎಲ್ಲ ಹಣವನ್ನು ಇಲ್ಲಿ ತಗೊಂಡ್ಬಂದ್ರಿಗಿನ ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ಬರ್ಬೋದು ಅನ್ನಂತ ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲಿ ಯಾರಿಗೆ ಹಾಕ್ತೀನಿ ಅನ್ನಂತದ್ದು ಯಾರು ಕೂಡ ಹೇಳಿಲ್ಲ ಅಂತ. ಇವ್ರೇನು ಮಾಡಿದ್ರು, ಎಲ್ಲ ಸುಳ್ಳುಗಳನ್ನು ಹೇಳ್ಕೊಂತ ನರೇಂದ್ರ ಮೋದಿ ಪ್ರತಿಯೊಂದರಿಗೆ 15 ಲಕ್ಷ ರೂಪಾಯಿ ಹಾಕ್ತಿವಿ ಅಂತ ಹೇಳಿ ಇವರೆಲ್ಲರೂ ಕೂಡ ಸುಳ್ಳು ಹೇಳಂತ ಕೆಲಸ ಕೂಡ ಅವ್ರು ಮಾಡ್ಕೊಂತ ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಇಷ್ಟೊಂದು ನಡೆಯುವಂತ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು, ಕೇಂದ್ರದಿಂದ ಅನುದಾನ ಸಿಕ್ಕಿಲ್ಲ, ಕೇಂದ್ರದಿಂದ ಹಣಕಾಸು ಸಿಕ್ಕಿಲ್ಲ ಅನ್ನಂತ ಮಾತು ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ರು. ನಾನು ಸಿದ್ದರಾಮಯ್ಯ ಕೇಳ್ತೀನಿ, ರಾಜ್ಯದ ರೈಲ್ವೆ ಯೋಜನೆಗಳಾಗಿರ್ಬೋದು, ಭೂ ಹೆದ್ದಾರಿಗಳಾಗಿರ್ಬೋದು, ರಾಜ್ಯದ ರೈಲ್ವೆ ಯೋಜನೆಗಳಾಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳು ವಿಸ್ತರಣೆ ಆಗಿರ್ಬೋದು, ಹಲವಾರು ಯೋಜನೆಗಳಲ್ಲಿ ಅನುಷ್ಠಾನಕ್ಕೆ ಇವತ್ತು ನಿಮ್ಮ ಹಣ ಏನು ಕೊಡ್ತಾ ಇಲ್ಲ. ಇವತ್ತು ಎಕ್ಸ್ಪ್ರೆಸ್ ಹೈವೇಗಳು, ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳು ಸೇರಿದ ಹಲವಾರು ಯೋಜನೆಗಳು ನೋಡಿದಂತ ಟೈಮಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ಕೊಟ್ಟಿದ್ದೇನಾ? ಹೇಳಿಲ್ಲ. ಇಷ್ಟೊಂದು ಡೆವಲಪ್ಮೆಂಟ್ ಮಾಡುವಂತ ಟೈಮಲ್ಲಿ ಕೂಡ ಈ ಹೈವೇಸ್, ಏರ್ಪೋರ್ಟ್ಸ್, ಇವತ್ತು ರೈಲ್ವೆ ಯೋಜನೆಗಳು ಅವೆಲ್ಲ ಕೂಡ ನೋಡಿದಂತ ಟೈಮಲ್ಲಿ ಇಷ್ಟೊಂದು ದೊಡ್ಡ ವೇಗವಾಗಿ ದೇಶ ಬೆಳೆಯುವಂತ ಟೈಮಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ಕೊಟ್ಟಿದ್ದೇನಂತ ತಾವು ಹೇಳ್ಬೇಕಲ್ಲ. ಇವತ್ತು ದೇಶದಲ್ಲಿ ಎಲ್ಲಾ ವಿಚಾರಗಳಲ್ಲಿ ನೋಡಿದಂತ ಟೈಮಲ್ಲಿ ದೇಶದ ಸುರಕ್ಷಿತ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಎಲ್ಲವನ್ನೂ ಕೂಡ ಕಾಪಾಡುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ನನ್ನ ಸರಳ ಪ್ರಶ್ನೆ ಇಷ್ಟೇ, ಇವತ್ತು ಕಾಂಗ್ರೆಸ್ ನಾಯಕ ದೇಶದಲ್ಲಿ ಸುರಕ್ಷಿತ ಇಲ್ಲ ಅನ್ನಂತ ಮಾತುಗಳನ್ನು ಕೂಡ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಹೇಳುವಂತ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವ ರೀತಿಯಲ್ಲಿ ನೀವು ಸುರಕ್ಷಿತ ಇಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೊಂದು ಉದಾಹರಣೆಯನ್ನು ತಾವು ಕೊಡ್ರಿ.
ಇವತ್ತು ಉದಾಹರಣೆಯನ್ನು ಕೊಡುವಂತ ಟೈಮಲ್ಲಿ ಮೊನ್ನೆ ನಡೆದಂತ ಪಹಲ್ಗಾಮ್ ದಾಳಿ ಬಗ್ಗೆ ಕೂಡ ತಾವು ಮಾತಾಡ್ತಿದ್ರೆ ಅದ್ರ ಬಗ್ಗೆ ಎಲ್ಲೇ ಒಂದು ಕಡೆ ಸೆಕ್ಯೂರಿಟಿ ಲಾಪ್ಸ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಮಾತನ್ನು ಮಾತಾಡ್ತಾರೆ. ಹಿಂದೆ ನಾವು ಕೂಡ ಯುಪಿ ಸರ್ಕಾರದಲ್ಲಿ ನಾವು ನೋಡಿದ್ವಿ. ಯುಪಿ ಸರ್ಕಾರದಲ್ಲಿ ಮುಂಬೈಯಲ್ಲಿ ದಾಳಿ ಆದಂತ ಟೈಮಲ್ಲಿ ಸುಮಾರು ಆ ದಾಳಿಯಲ್ಲಿ ಸುಮಾರು 256 ಮಂದಿ ಜನರು ಪ್ರಾಣವನ್ನು ಕಳ್ಕೊಂಡ್ರು, ಸಾವನ್ನಪ್ಪಿದ್ರು. ಅವತ್ತೇನನ್ನ ಅದು ನೈತಿಕತೆಯನ್ನು ಒತ್ತು ಅವತ್ತು ಮನಮೋಹನ್ ಸಿಂಗ್ ರಾಜೀನಾಮೆಯನ್ನು ಕೊಟ್ಟ, ಅವ್ರ ಉತ್ತರವನ್ನು ಕೊಡಬೇಕಾಗುತ್ತಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಪಹಲ್ಗಾಮ್ ವಿಚಾರ ಬಂದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಎಲ್ಲಾ ಮಹಿಳೆಯರನ್ನು ಸಿಂಧೂರನ್ನು ಅಳಿಸಾಕುವಂತ ಕೆಲಸ ಅಲ್ಲಿದ್ದಂತ ಟೆರರಿಸ್ಟ್ಗಳು, ತೀವ್ರವಾದಿಗಳು ಮಾಡಿದಂತ ಟೈಮಲ್ಲಿ ಅದೇ ಮಹಿಳೆಯರಿಂದ ಉತ್ತರ ಕೊಡಬೇಕು ಅಂತ ಕಾರಣದಿಂದ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಹಿಳೆಯರ ಮೂಲಕನೇ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸ ಮಾಡಿದ್ರು. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಮತ್ತು ತಕ್ಕ ಪಾಠವನ್ನು ಕೂಡ ಕಲಿಸುವಂತ ಕೆಲಸ ಕೂಡ ಮಾಡಿದ್ರು. ಅನೇಕ ಕಡೆ 100 ಕಡೆ ಇವತ್ತು ಉಗ್ರರನ್ನು ನೆಲಸಮ ಮಾಡುವಂತ ಕೆಲಸ ಕೂಡ ಅವರು ಮಾಡಿದ್ದಾರೆ. ಹಂಗಾಗಿ ಇವತ್ತು ಅವರು ಬಹಳಷ್ಟು ಮಂದಿ ಅದು ಸರ್ಜಿಕಲ್ ಸ್ಟ್ರೈಕ್ ಆದಂತ ಟೈಮಲ್ಲಿ, ಪುಲ್ವಾಮಾ ದಾಳಿ ಆದಂತ ಟೈಮಲ್ಲಿ, ಬೇರೆ ಬೇರೆ ದಾಳಿಗಳಾದಂತ ಟೈಮಲ್ಲಿ ಸಾಕ್ಷಿಗಳು ಕೇಳ್ತಾ ಇದ್ರು. ಇವತ್ತು ನಾವು ಹೇಳ್ತಾ ಇಲ್ಲ, ಸುಮಾರಾಗಿ 8 ರಿಂದ 9 ಉಗ್ರ ಅದೇನು ಶೆಲ್ಟರ್ಸ್ ಅಂತೀವಲ್ಲ, ಆ ಶೆಲ್ಟರ್ಸ್ ಅನ್ನು ಹೊಡೆದಾಕಿದೆ ಅನ್ನೋಂಥದ್ದು ಮಾತು ಏನ್ ಹೇಳ್ತಾ ಇದ್ದಾನೋ ಅದು ನಾವು ದೇಶದಲ್ಲಿ ಹೇಳ್ತಾ ಇಲ್ಲ. ಇವತ್ತು ಅವರು ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರ ಇದ್ದಂತ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಹೊಡೆದಾಕುವಂತ ಕೆಲಸ ಆಗಿದೆ ಅನ್ನಂತ ಮಾತು, ಧ್ವಂಸಗೊಳಿಸಿದ್ದಾರೆ ಅನ್ನಂತ ಹೇಳಿಕೆಯನ್ನು ಅವರು ಇದ್ದಂತ ಪ್ರಧಾನಮಂತ್ರಿಗಳು ಹೇಳಂತ ಕೆಲಸ ಕೂಡ ಮಾಡಿದ್ರ. ಹಂಗಾಗಿ ಇವತ್ತು ಅದೇ ರೀತಿಯಲ್ಲಿ ನೋಡಿದಂತ ಟೈಮಲ್ಲಿ ಸುಮಾರಾಗಿ ಹತ್ತತ್ರ ನಮ್ಮ ಉಗ್ರರ ಅಂದ್ರೆ ಯಾವ ರೀತಿಯಲ್ಲಿ ನಮ್ಮ ಭಾರತದಲ್ಲಿದ್ದಂತ ಬ್ರಹ್ಮಾಸ್ತ್ರ ಆಗಿರ್ಬೋದು, S-400 ಕ್ಷಿಪಣಿ ಆಗಿರ್ಬೋದು, ಪಾಕಿಸ್ತಾನಕ್ಕೆ ತತ್ತರಿಸಿದಂತ ಕೆಲಸ ಅಂದ್ರೆ ಭಯಭ್ರಾಂತಿ ಮಾಡುವಂತ ಕೆಲಸ ಕೂಡ ಮಾಡ್ಕೊಂತ ಬಂದಿದೆ.